ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ 363 ಚಾನೆಲ್ಗೆ ಸ್ವಾಗತ. ನಾನು ದರ್ಶನ್ ಶಾಸ್ತ್ರಿ. ವೀಕ್ಷಕರ, ಇಂದಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಜನವರಿ ತಿಂಗಳ ಫಲವನ್ನು ನೋಡೋಣ. ಒಂದು ವಿಚಾರ ನೆನಪಲ್ಲಿಟ್ಕೊಳ್ಳಿ, ಇದು ಕೇವಲ ಗೋಚಾರ ಫಲ ಆಗಿರುತ್ತೆ. ಗೋಚಾರ ಫಲ ಅಂತ ಹೇಳಿದ್ರೆ ಈಗಿನ ಗ್ರಹಗಳ ಸ್ಥಿತಿಗತಿಯ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಒಬ್ಬ ಮನುಷ್ಯನ ನಿಖರವಾದಂಥ ಫಲಗಳನ್ನು ಆಗು ಹೋಗುಗಳನ್ನು ತಿಳ್ಕೋಬೇಕು ಅಂತ ಇದ್ರೆ ಅವನ ಜಾತಕ ಮತ್ತು ಗೋಚಾರದ ಫಲ ಎರಡೂ ಕೂಡ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ವೃಶ್ಚಿಕ ರಾಶಿ, ಮೊದಲನೇ ಗ್ರಹ ರವಿ ಗ್ರಹ. ನಿಮ್ಮ ರಾಶಿಗೆ ರವಿ ಒಂದು 3ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಅದರಲ್ಲೂ ಕೂಡ ಕಾರ್ಯಸ್ಥಾನಾಧಿಪತಿ 10ನೇ ಸ್ಥಾನಾಧಿಪತಿಯಾಗಿ ಬಂದಿರೋ ಕಾರಣ ಗೋಚಾರದಲ್ಲಿ 3ರಲ್ಲಿ ರವಿ ಬಂದ ಅಂತ ಹೇಳಿದ್ರೆ ಅತ್ಯುತ್ತಮವಾದಂಥ ಫಲಗಳನ್ನು ಕೊಡ್ತಾನೆ. ತುಂಬ ಶುಭದಾಯಕನಾಗಿದ್ದಾನೆ. ಯಾವ ವಿಚಾರದಲ್ಲಿ? ಕೆಲಸದ ವಿಚಾರದಲ್ಲಿ ಯಾವುದಾದ್ರೂ ಕೆಲಸಗಳ ಮಧ್ಯಕ್ಕೆ ನಿಂತಿದ್ರೆ ಖಂಡಿತ ಜನವರಿ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀರಾ. ನೀವು ಏನೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಆರಾಮಾಗಿ ಮುಂದುವರಿಸ್ತೀರಾ. ನೀವು ಮಾಡ್ತಕ್ಕಂಥ ಕೆಲಸವನ್ನು ನೋಡಿ ನಿಮ್ಮ ಜೊತೆ ಯಾರ್ಯಾರು ಇಷ್ಟು ದಿನ ಆಡದೇ ಇರೋರಾಗಿರ್ಬೋದು, ವೈಮನಸ್ಸನ್ನು ಕಟ್ಕೊಂಡಿರೋರಾಗಿರ್ಬೋದು, ಅವರೆಲ್ಲರೂ ಕೂಡ ನಿಮ್ಮ ಸ್ನೇಹವನ್ನು ಬಯಸ್ತಾರೆ. ಈ ರೀತಿಯಾದಂಥ ಒಂದು ಅತ್ಯುತ್ತಮವಾದಂಥ ಫಲಗಳನ್ನು ರವಿ ಕೊಡ್ತಾ ಇದ್ದಾನೆ. ಒಟ್ಟಾರೆ ಕೆಲಸದ ವಿಚಾರದಲ್ಲಿ ಶುಭದಾಯಕನಾಗಿದ್ದಾನೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ರವಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜಗ್ರಹ. ನಿಮ್ಮ ರಾಶ್ಯಾಧಿಪತಿ ಕುಜ ಬಂದು ನಿಮಗೆ 9ನೇ ಸ್ಥಾನದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಅದರಲ್ಲೂ ಕೂಡ ಕಟಕ ರಾಶಿಲಿರೋ ಕಾರಣ ನೀಚನಾಗ್ತಾನೆ ಕುಜ, ಹೌದಲ್ವಾ? ಹಾಗಾಗಿ ನೋಡಿ, ಒಂದು ಕಡೆ ಇಲ್ಲಿ ರವಿ ಉತ್ತಮವಾದಂಥ ಫಲಗಳನ್ನು ಕೊಟ್ಟರೆ, ಅದೇ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ನೀಚ ಆಗಿರೋ ಕಾರಣ ಅಶುಭದಾಯಕನಾಗಿದ್ದಾನೆ. 2 ಗ್ರಹದಲ್ಲಿ ಯಾವ ಗ್ರಹದ ಫಲ ನಿಮಗೆ ಬರ್ತದೆ ಅಂತ ಕನ್ಫ್ಯೂಷನ್ ಇದ್ದರೆ, ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಬಲಿಷ್ಠವಾಗಿದೆ ಅದರ ಮೇರೆಗೆ ಈ 2 ಗ್ರಹದಲ್ಲಿ ಯಾವ ಗ್ರಹದ ಫಲ ಬರುತ್ತೆ ಅನ್ನೋದು ನಿಂತಿರುತ್ತೆ. ಈಗ ಇಲ್ಲಿ ಕುಜನ ಫಲಗಳನ್ನು ನೋಡೋದಾದರೆ, ಒಟ್ಟಾರೆ ನೀಚನಾಗಿರೋ ಕಾರಣ ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಭೂಮಿಗೆ ಸಂಬಂಧಪಟ್ಟಂಥ ಕೆಲಸಗಳಾಗಿರ್ಬೋದು, ಕೃಷಿಕರಾಗಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ಕೆಲಸಗಳಾಗಿರ್ಬೋದು, ಅಥವಾ ಸೈಟನ್ನು ತೊಗೊಳ್ಳೋದಾಗಿರಲಿ, ಮಾರೋದಾಗಿರಲಿ, ಇಂಜಿನಿಯರ್ಸ್ ಆಗಿರ್ಬೋದು, ಇವರಿಗೆಲ್ಲ ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಯಾರ್ಯಾರು ಕೆಲಸವನ್ನು ಮಾಡ್ತಾ ಇದ್ದೀರಾ ಇವರಿಗೆಲ್ಲ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಒತ್ತಡ ಬರ್ತಕ್ಕಂಥದ್ದು, ಏರೋಪೇರೋ ಆಗ್ತಕ್ಕಂಥ ಸಾಧ್ಯತೆಗಳು ಕುಜನಿಂದ ಕಂಡುಬರುತ್ತೆ. ಎಷ್ಟು ಪೇಷನ್ಸಿಂದ ಮುಂದುವರಿತೀರಾ, ಯಾವುದೇ ರೀತಿ ದುಡುಕಿ ನಿರ್ಧಾರವನ್ನು ತಗೊಳ್ಳದೆ ಅಷ್ಟು ಒಳ್ಳೆಯದಾಗತ್ತೆ. ಇನ್ನೂ ಒಂದು 2 ತಿಂಗಳ ಕಾಲ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಾಣ್ತೀರಾ. ಸ್ವಲ್ಪ ನಿಗೂಢ ಶತ್ರುಗಳಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕುಜ ನಿಮಗೆ ಇಲ್ಲಿ 6ನೇ ಮನೆ ಅಧಿಪತಿ ಕೂಡ ಆಗ್ತಾನೆ, ಹೌದಲ್ವಾ? ಭೂಮಿಯ ವಿಚಾರದಲ್ಲಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯ ಜೊತೆ ವೈಮನಸ್ಸಾಗ್ತಕ್ಕಂಥದ್ದು, ಕೋರ್ಟು ಕೇಸು ಕಚೇರಿ ಅಂತ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭಗಳನ್ನು ಕೂಡ ನೋಡಬೇಕಾಗ್ತದೆ ಕುಜನಿಂದ. ಒಟ್ಟಾರೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಕುಜನಿಗೆ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ತಂದೆಯ ವಿಚಾರದಲ್ಲಿ, ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾದಂಥ ಸಂದರ್ಭಗಳು ಬರುತ್ತೆ. ಅದು ಬಿಟ್ಟರೆ ನಿಮ್ಮ ತಂದೆಯ ಖರ್ಚನ್ನು ನೀವೇ ವಹಿಸ್ಕೊಂಡಿರ್ತೀರಾ. ಈ ರೀತಿ ಫಲವನ್ನು ಕೂಡ ನಾವು ಕುಜನಿಂದ ನೋಡಬೇಕಾಗತ್ತೆ. ಇನ್ನು ಕುಜ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಬುಧ ಗ್ರಹ. ನಿಮ್ಮ ರಾಶಿಗೆ ಬುಧ ಬಂದು ದ್ವಿತೀಯ ಸ್ಥಾನ ಅಂದರೆ 2ನೇ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ತುಂಬ ಶುಭ ಫಲದಾಯಕನಾಗಿದ್ದಾನೆ. ನೋಡಿ, ಇಲ್ಲಿ ಬುಧ ನಿಮಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ, ಹೌದಲ್ವಾ? ಅಷ್ಟಮ ಅಂತ ಹೇಳಿದ್ರೆ 8 ಪಾಪಸ್ಥಾನ ಆಯಿತು. ಇಲ್ಲಿ ಲಾಭ ಅಂತ ಹೇಳಿದ್ರೆ 11 ಶುಭ ಸ್ಥಾನ ಆಯಿತು. ಪಾಪಸ್ಥಾನದ ಫಲವನ್ನು ಕೊಡ್ತಾನೋ ಶುಭ ಸ್ಥಾನದ ಫಲವನ್ನು ಕೊಡ್ತಾನೋ ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ಶುಭ ಸ್ಥಾನದ ಫಲವನ್ನೇ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಬುಧ ಹೋಗಿ ಕೂತಿರೋದು ಕೂಡ ಶುಭ ಸ್ಥಾನದಲ್ಲೇ, ದ್ವಿತೀಯದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಮಕ್ಕಳ ವಿಚಾರದಲ್ಲಿ ಎಜುಕೇಷನಲ್ಲಿ ಏಳಿಗೆಯನ್ನು ಕಾಣ್ತೀರಾ. ಅಥವಾ ಒಂದು ಎಜುಕೇಷನ್ ವಿಚಾರದಲ್ಲಿ ನಿಮ್ಮ ಕಲೆಯನ್ನು ಗುರುತಿಸ್ತಕ್ಕಂಥವ್ರು, ಸ್ಟೇಜಲ್ಲಿ ಒಂದು ಸ್ಥಾನ ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಮತ್ತು ಕುಟುಂಬ ಸ್ಥಾನದಲ್ಲೇ ಬುಧ ಹೋಗಿ ಕೂತಿರೋದ್ರಿಂದ ಇನ್ನು ಮದುವೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಬುಧನಿಂದ ಕಂಡುಬರುತ್ತೆ. ಸ್ವಲ್ಪ ಬುಧ ಅಸ್ತನಾಗೋ ಕಾರಣ ಸ್ವಲ್ಪ ಮರವು ಜಾಸ್ತಿ ಆಗಿರುತ್ತೆ ಅಷ್ಟೇ. ಏನಾದರೂ ಒಂದು ವಸ್ತು ಅಲ್ಲೇ ಇಟ್ಟರೆ ಅಲ್ಲೇ ಮರ್ತೋಗೋವಂಥದ್ದು, ಅಥವಾ ಯಾವುದಾದ್ರೂ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮರ್ತೋಗೋವಂಥದ್ದು, ಈ ರೀತಿ ಒಂದು ಪುಟ್ಟ ಅಶುಭ ಫಲವನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ನಿಮಗೆ ಬುಧನಿಂದ ತೊಂದರೆ ಇಲ್ಲ. ತುಂಬ ಉತ್ತಮವಾದಂಥ ಫಲಗಳನ್ನು ಬುಧ ಕೊಡ್ತಾ ಇದ್ದಾನೆ. ಇನ್ನು ಬುಧ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗುರುಗ್ರಹ. ನಿಮ್ಮ ರಾಶಿಗೆ ಗುರು ಬಂದು 7ಮ ಸ್ಥಾನದಲ್ಲಿ ಅಂದರೆ 7ನೇ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಇನ್ನು ಯಾರ್ಯಾರಿಗೆ ಮಾಂಗಲ್ಯ ಭಾಗ್ಯ ಕೂಡಿ ಬಂದಿಲ್ಲ ಅಂದರೆ ಮದುವೆ ಯಾರ್ಯಾರಿಗಾಗಿಲ್ಲ,
ಇನ್ನು ಮೇ ತಿಂಗಳ ತನಕ ನಿಮಗೆ ಸಮಯ ಇದೆ. ಮೇ ತಿಂಗಳ ತನಕ ಗುರುಬಲ ಅಂದರೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದ್ದೇ ಇದೆ. ಅಲ್ಲಿವರೆಗೂ ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು 100% ಮಾಡಿ ಮುಗಿಸ್ತೀರಾ. ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ರೆ, ಒಂದು ಸೈಟನ್ನು ತೊಗೋಬೇಕು ಅಂದ್ಕೊಂಡಿದ್ರೆ, ಅಥವಾ ಮದುವೆ ವಿಚಾರದಲ್ಲಿ ಮುಂದುವರಿಬೇಕು ಅಂದ್ಕೊಂಡಿದ್ರೆ ಎಲ್ಲ ರೀತಿಯ ಕೆಲಸಗಳು ಖಂಡಿತ ಆಗುತ್ತೆ. ಗುರು ವಕ್ರಿಯಾಗಿರೋ ಕಾರಣ ವಕ್ರತ್ಯಾಗ ಮಾಡಿದ ನಂತರ ಖಂಡಿತವಾಗಿ ಶುಭ ಫಲವನ್ನು ನೋಡ್ತೀರಾ. ನಿಮ್ಮ ಮನೆ ಗುರುವಿನ ಆಶೀರ್ವಾದವನ್ನು ಪಡ್ಕೋಬೇಕಾಗತ್ತೆ. ಇನ್ನು ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶುಕ್ರ ಗ್ರಹ. ನಿಮ್ಮ ರಾಶಿಗೆ ಶುಕ್ರ ಬಂದು 4ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಶುಕ್ರನು ಕೂಡ ತುಂಬ ಉತ್ತಮವಾದಂಥ ಫಲಗಳನ್ನು ಕೊಡ್ತಾ ಇದ್ದಾನೆ. ಗೋಚಾರದಲ್ಲಿ ಶುಕ್ರ ಬಂದು 4ರಲ್ಲಿ ಬಂದ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಅದರಲ್ಲೂ ಕೂಡ ನಿಮಗೆ ಸಪ್ತಮಾಧಿಪತಿಯಾಗಿ ಬಂದಿದ್ದಾನೆ. ಸಪ್ತಮ ಅಂತ ಹೇಳಿದ್ರೆ ಕಳತೃ ಸ್ಥಾನ. ಗಂಡು ಮಕ್ಕಳಿಗೆ ಹೆಂಡತಿಯ ಸ್ಥಾನ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಗಂಡನ ಸ್ಥಾನ ಆಗುತ್ತೆ. ಸೊ 4ನೇ ಮನೆ ಅಂತ ಹೇಳಿದ್ರೆ ಬಂಧು ಬಾಂಧವ್ಯಾದಿ ವಿಚಾರ ಅಂತ ಹೇಳ್ತೀವಿ. ಖಂಡಿತ ಜನವರಿ ತಿಂಗಳಿಂದ ಫೆಬ್ರವರಿ ತಿಂಗಳ ಒಳಗಡೆ ವೃಶ್ಚಿಕ ರಾಶಿಯವರಿಗೆ ಮದುವೆ ನಿಘಂಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮ್ಮ ಜಾತಕದಲ್ಲಿ ಶುಕ್ರ ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇಲೆ ಗೋಚಾರದ ಶುಕ್ರನ ಫಲಗಳು ನಿಂತಿರುತ್ತೆ. ಮತ್ತು ಗಂಡ ಹೆಂಡತಿಯ ವಿಚಾರದಲ್ಲಿ ಏನಾದರೂ ವೈಮನಸ್ಸಿದ್ರೆ ಅಥವಾ ಕೋರ್ಟು ಕೇಸು ಕಚೇರಿ ಅನ್ನೋ ಲೆವೆಲ್ಗೂ ಕೂಡ ಹೋಗಿದ್ರೆ ಅದು ಕೂಡ ಎಲ್ಲ ನಿವಾರಣೆ ಆಗ್ತಕ್ಕಂಥ ಸಮಯ ಇದಾಗಿರುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ ಅವರು ನಿಮ್ಮ ಬಳಿ ಅಂದರೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಶುಕ್ರನಿಂದ ಹೆಚ್ಚಾಗಿ ಕಂಡುಬರುತ್ತೆ. ಇದಿಷ್ಟು ಫಲಗಳನ್ನು ನಾವು ಶುಕ್ರನಿಂದ ನೋಡುವುದು. ಇನ್ನು ಶುಕ್ರ ಆದ ನಂತರ ಶನಿ ಗ್ರಹ. ನಿಮ್ಮ ರಾಶಿಗೆ ಶನಿಯು ಕೂಡ 4ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 4ನೇ ಮನೆ ಅಂತ ಹೇಳಿದ್ರೆ ಅರ್ಧಾಷ್ಟಮ ಶನಿ ಕಾಟ ಆಗುತ್ತೆ, ಹೌದಲ್ವಾ? ಅರ್ಧಾಷ್ಟಮ ಶನಿ ಕಾಟದಲ್ಲಿ ಸ್ವಲ್ಪ ತಾಯಿಗೆ ಅಂದರೆ ನಿಮ್ಮ ತಾಯಿಯಂದಿರ ಆರೋಗ್ಯದ ಮೇಲೆ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಹೈಯರ್ ಎಜುಕೇಷನನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ, ಎಜುಕೇಷನ್ ವಿಚಾರವಾಗಿ ಲೋನ್ ತಗೊಳ್ಳುವಂಥದ್ದು, ಸಾಲ ತಗೊಳ್ಳುವಂಥದ್ದು, ಈ ರೀತಿ ಫಲಗಳನ್ನು ನಾವು ಅರ್ಧಾಷ್ಟಮ ಶನಿ ಕಾಟದಲ್ಲಿ ನೋಡಬೇಕಾಗುತ್ತೆ. ಬಿಟ್ಟರೆ ಬೇರೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ. ಇನ್ನು ಶನಿಯಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹುಗ್ರಹ. ನಿಮ್ಮ ರಾಶಿಗೆ ರಾಹು ಬಂದು 5ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಮಕ್ಕಳು ಅಂದರೆ ವೃಶ್ಚಿಕ ರಾಶಿಯಲ್ಲಿ ಯಾರ್ಯಾರಿದ್ದೀರಾ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ. ನೀವೇನು ಮಾಡಬೇಡ ಅಂತ ಹೇಳ್ತೀರಾ ಅದನ್ನೇ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಹವಾಸ ದೋಷ ಹೆಚ್ಚಾಗಿರುತ್ತೆ. ಕಾಲೇಜಲ್ಲಾಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ಅಥವಾ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಾಗಿರ್ಬೋದು ಹೆಚ್ಚು ಸುತ್ತಾಟದ ಕಡೆಗೆ ಗಮನವನ್ನು ಕೊಡ್ತಾ ಇರ್ತಾರೆ. ಯಾವಾಗಲೂ ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಅಥವಾ ಮನೆಗೆ ಲೇಟಾಗಿ ಬರ್ತಕ್ಕಂಥದ್ದು, ಈ ರೀತಿ ಫಲವನ್ನು ರಾಹುವಿನಿಂದ ನೋಡಬೇಕಾಗುತ್ತೆ. ರಾಹುವಿಗೂ ಕೂಡ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ರಾಹುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ. ನಿಮ್ಮ ರಾಶಿಗೆ ಕೇತು ಒಂದು ಲಾಭಸ್ಥಾನಗತನಾಗಿದ್ದಾನೆ. ತುಂಬ ಉತ್ತಮವಾದಂಥ ಫಲಗಳನ್ನು ಕೊಡ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ನಿಮಗೆ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಥವಾ ಅವರಿಂದ ನಿಮಗೇನಾದರೂ ಹಣಕಾಸಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಏನಾದರೂ ವ್ಯಾಜ್ಯಗಳಿದ್ದರೆ, ವೈಮನಸ್ಸಿದ್ರೆ ಅದೆಲ್ಲ ನಿವಾರಣೆ ಆಗ್ತಕ್ಕಂಥ ಸಮಯ ಇದಾಗಿರುತ್ತೆ. ಒಟ್ಟಾರೆ ಕೇತು ನಿಮಗೆ ಉತ್ತಮವಾದಂಥ ಫಲಗಳನ್ನು ಕೊಡ್ತಾ ಇದ್ದಾನೆ. ಇನ್ನು ಪರಿಹಾರಗಳನ್ನು ನೋಡೋದಾದರೆ ಒಟ್ಟಾರೆ ಇಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ನೀಚನಾಗಿರೋ ಕಾರಣ ಅವನೇ ಹೆಚ್ಚು ಅಶುಭ ಫಲದಾಯಕನಾಗಿರೋದ್ರ ಜೊತೆಗೆ ರಾಹುವು ಕೂಡ ಸ್ವಲ್ಪ ಅಶುಭದಾಯಕನಾಗಿದ್ದಾನೆ, ಹೌದಲ್ವಾ? ಸೊ ಎರಡೂ ಗ್ರಹಗಳಿಗೂ ಒಂದೇ ಪರಿಹಾರವನ್ನು ಹೇಳೋದಾದರೆ ಮನೆಯಲ್ಲಿ ಒಂದು ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಒಂದು ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪ್ರತಿದಿನ ಕುಂಕುಮಾರ್ಚನೆಯನ್ನು ಮಾಡಿ ಪೂಜೆಗಳನ್ನು ಮಾಡಿದ್ದೆ ಆದಲ್ಲಿ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ರಾಶ್ಯಾಧಿಪತಿಯಿಂದಾಗಲಿ ಅಥವಾ ಕುಜನಿಂದಾಗಲಿ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ. ಧನ್ಯವಾದಗಳು.